ನೋಡಿ ಇದೇ ವಿಶೇಷ. ಈ ರಥ ಏನಿದೆ ಅವರ ಒಂದು ದ್ವಿಚಕ್ರ ವಾಹನನೇ ಕನ್ನಡದ ತೇರನ್ನಾಗಿ ಮಾಡಿ ಇಲ್ಲಿ ಗಮನಿಸ್ಬೋದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತೇಳಿ. ಪ್ರವೀಣ್, ಒಂದು ಸ್ವಲ್ಪ ನಮ್ಮ ಕಣ್ಣು ನಾಗಬಸ ಅವ್ರದ್ದು ಕಣ್ಣನ್ನು ಝೂಮ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಕಣ್ಣು ನಾಗರಾವು ವಿಷ್ಣುವರ್ಧನ್ ಅವರ ನಾಗರಾವದಲ್ಲಿ ಏನಿದೆ ಆ ಕಣ್ಣು ವಿಷ್ಣುವರ್ಧನ್ದು ಅದೇ ರೀತಿ ಅವರಿಗೆ ಒಂದು ಆ ಬೆಕ್ಕಿನ ಕಣ್ಣು ಹಂಗೆ ಅವರಿಗೆ ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಅವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಹಾಗೇ ಇರಿ. ಅವರ ಹೆಗ್ಲ ಮೇಲೆ ಹಾಕಿರ್ತಕ್ಕಂಥ ಶಾಲ್ದೊಂದು ಇತಿಹಾಸ ಇದೆ, ಅದನ್ನು ಅವ್ರ ಬಾಯಿಂದನೇ ನಿಮಗೆ ಹೇಳಿಸ್ತೀನಿ. ಆ ಶಾಲಿನ ವಿಶೇಷ ಏನು? ವೈರಲ್ ಕನ್ನಡಿಗ ಏನು ಚಾನಲ್ ಇದೆ ಅದು ಎತ್ತರಕ್ಕೆ ಬೆಳೀಲಿ. ಲೋಕ ಟಿವಿ ಮಾಧ್ಯಮದವ್ರಿಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಈಗ ಹೊಸದಾಗಿ ಬರ್ತಾ ಇದೆ. ಹಾಗಾಗಿ ತುಂಬು ಹೃದಯದ ಸ್ವಾಗತನ. ಒಂದ್ಸಲಿ ನಿಮ್ಮ ಸ್ಟೈಲ್ ವಿಷ್ಣುವರ್ಧನ್ ಸ್ಟೈಲ್ ತೋರಿಸ್ಬೋದ ಖಡ್ಗನ? ನಾಗವಲ್ಲಿ ಕನ್ನಡ ತಾಯಿ ಹಬ್ಬ ಮಾಡಲಿಕ್ಕೆ ಸಮಸ್ತ ನಾಡಿನ ಕನ್ನಡಿಗರ ಪರವಾಗಿ ತಾಯಿ ಹಬ್ಬ ಮಾಡಲಿಕ್ಕೆ ಬೆಂಗಳೂರಿನಿಂದ ಇದೇ ದ್ವಿಚಕ್ರ ವಾಹನದಲ್ಲಿ ಇದೇ ರಥದಲ್ಲಿ ಬೆಂಗಳೂರಿನಿಂದ ತುಮಕೂರು, ಸಿರಾ, ಹಿರಿಯೂರು ಮೇಲೆ ನೋಡ್ಬೋದು. ಇಲ್ಲೂ ಕೂಡ ಕನ್ನಡ ಶಾಲೆಗಳನ್ನು ಉಳಿಸಿರ್ತಕ್ಕಂಥದ್ದು. ನೋಡಿ ಎಷ್ಟು ದೊಡ್ಡ ಸಂದೇಶ ಅಂತಂದರೆ, ಇವತ್ತು ಒಂದು ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ಶಿರಸ್ತ್ರಾಣ ಇದೆಯಲ್ವಾ, ಇದು ಭಾರಿ ವಿಶಿಷ್ಟವಾಗಿ ನೋಡ್ಬೋದು. ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು ನೋಡಿ ಈ ಒಂದು ಶಿರಸ್ತ್ರಾಣ ಗಮನಿಸ್ಬೋದು. ವಿಷ್ಣುವರ್ಧನ್ ಅವರ ಭಾವಚಿತ್ರ ಜೊತೆಗೆ ನಮ್ಮ ಕನ್ನಡದ ಬಾವುಟದ ಅರಿಶಿಣ ಕೆಂಪು. ಡಾಕ್ಟರ್ ವಿಷ್ಣುವರ್ಧನ್ ಅಂತೇಳಿ ಸಾಮ್ರಾಟ್ ಇಂಡಸ್ಟ್ರೀಸ್ ಅಂತೇಳಿ ಅವ್ರದ್ದು ಒಂದು ನೋಡಿ ವಿಷ್ಣುದಾದ ಪ್ಯೂರ್ ಸ್ಟೀಲ್ ಖಡ್ಗಗಳು ಕೂಡ ಬೇಕಾದಲ್ಲಿ ಸಂಪರ್ಕಿಸಿ ಅಂತೇಳಿ. ವಿಶೇಷ ಅಂತಂದರೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ, ದೊಡ್ಡ ಅಭಿಮಾನಿ ನಾನು ಕೂಡ. ಇವತ್ತು ನಾನು ಏನಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೊತೆಗೆ ನಾಗ ಬಸಯ್ಯ ಮಳಲಿ ಮಠ್ ಅವರು ಜೂನಿಯರ್ ವಿಷ್ಣುವರ್ಧನ್ ಅಂತ ಕರ್ನಾಟಕದಲ್ಲಿ ಅತ್ಯಂತ ಚಿರಪರಿಚಿತರು ಹಾಗೂ ಹಲವಾರು ಪ್ರಶಸ್ತಿಗಳನ್ನು ಇವ್ರನ್ನ ಹುಡ್ಕೊಂಡು ಬಂದಿದೆ. ಸಮಸ್ತ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಯತೀಶ್ ಗೌಡರು ಮಾಡುವ ನಮಸ್ಕಾರಗಳು. ಇವತ್ತು ಒಂದು ಮಂತ್ರಾಲಯಕ್ಕೆ ಹೋಗಿ ನಾವು ಬರಬೇಕಾದ್ರೆ ಒಂದು ವಿಶೇಷವಾದಂಥ ವ್ಯಕ್ತಿ ನಮಗೆ ದಾರಿನಲ್ಲಿ ಹೈವೇನಲ್ಲಿ ಸಿಗ್ತಾರೆ. ಏನಪ್ಪ ವಿಶೇಷ ಅಂತಂದರೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ, ದೊಡ್ಡ ಅಭಿಮಾನಿ ನಾನು ಕೂಡ. ಇವತ್ತು ನಾನು ಏನಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೊತೆಗೆ ನಾಗ ಬಸಯ್ಯ ಮಳಲಿ ಮಠ್ ಅವರು ಜೂನಿಯರ್ ವಿಷ್ಣುವರ್ಧನ್ ಅಂತ ಕರ್ನಾಟಕದಲ್ಲಿ ಅತ್ಯಂತ ಚಿರಪರಿಚಿತರು ಹಾಗೂ ಹಲವಾರು ಪ್ರಶಸ್ತಿಗಳನ್ನು ಇವ್ರನ್ನ ಹುಡ್ಕೊಂಡು ಬಂದಿದೆ. 11 ವರ್ಷದಿಂದ ವಿಷ್ಣುವರ್ಧನ್ ಅವರ ಒಂದು ಜೂನಿಯರ್ ವಿಷ್ಣುವರ್ಧನ್ ಆಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ಮನೋರಂಜನಾತ್ಮಕವಾಗಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೋಡಿ ಇದೇ ವಿಶೇಷ. ಈ ರಥ ಏನಿದೆ ಅವರ ಒಂದು ದ್ವಿಚಕ್ರ ವಾಹನನೇ ಕನ್ನಡದ ತೇರನ್ನಾಗಿ ಮಾಡಿ ಇಲ್ಲಿ ಗಮನಿಸ್ಬೋದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತೇಳಿ ರಾಣಿಬೆನ್ನೂರು ತಾಲೂಕು ಹಾವೇರಿ ಇವರು ಮೂಲತಃ. ಇವರು ತಮ್ಮ ಗಾಡಿನ ಒಂದು ಬಾರಿ ನಾವು ಪೂರ್ತಿಯಾಗಿ ಗಮನಿಸ್ಬಿಟ್ಟು ಆಮೇಲೆ ನಿಮ್ಮೊಟ್ಟಿಗೆ ಮಾತಾಡ್ತೀವಿ. ಇಲ್ಲಿ ನೋಡ್ಬೋದು, ಅವರು ನಮ್ಮ ವಿಷ್ಣುವರ್ಧನ್ ಅವರು ಖಡ್ಗ ಹಾಕ್ತಾಯಿದ್ರು. ಖಡ್ಗದ ವೀರ ಡಾಕ್ಟರ್ ವಿಷ್ಣುವರ್ಧನ್ ಅಂತೇಳಿ ಸಾಮ್ರಾಟ್ ಇಂಡಸ್ಟ್ರೀಸ್ ಅಂತೇಳಿ ಅವ್ರದ್ದು ಒಂದು ನೋಡಿ ವಿಷ್ಣುದಾದ ಪ್ಯೂರ್ ಸ್ಟೀಲ್ ಖಡ್ಗಗಳು ಕೂಡ ಬೇಕಾದಲ್ಲಿ ಸಂಪರ್ಕಿಸಿ ಅಂತೇಳಿ ಆ ಖಡ್ಗದ ಒಂದು ಅವರು ಕೂಡ ಸ್ವತಃ ಹಾಕಿದ್ದಾರೆ. ನೋಡ್ಬೋದು, ಬನ್ನಿ ನೋಡಿ ನಮ್ಮ ವಿಷ್ಣುವರ್ಧನ್ ಅವ್ರ ಖಡ್ಗ ಹಾಕಿ ಹಿಂಗಂದ್ರೇ ಅದಕ್ಕೊಂದು ತಾಕತ್ತು. ಬ್ರದರ್, ಒಂದ್ಸಲಿ ನಾಗಬಸಾಯಿ ಅವರೇ, ಒಂದ್ಸಲಿ ನಿಮ್ಮ ಸ್ಟೈಲ್ ವಿಷ್ಣುವರ್ಧನ್ ಸ್ಟೈಲ್ ತೋರಿಸ್ಬೋದ ಖಡ್ಗನ? ನಾಗವಲ್ಲಿ ತೋರಿಸ್ಬೋದು. ಅವರ ಒಂದು ಉತ್ಸಾಹ ಅವ್ರು ಯಾವ ರೀತಿ ಇದೆ ಅಂತೇಳಿ ಸದಾ ಹೀಗೆ ಒಂದು ತಮ್ಮ ಉತ್ಸಾಹ ಹೀಗೆ ಇರಲಿ. ಹಾಗೆ ಬನ್ನಿ, ಒಂದು ಕೇಳ್ಬೇಕು ನಿಮ್ಮ ಹತ್ರ. ಈ ಶಿರಸ್ತ್ರಾಣ ಇದೆಯಲ್ವಾ, ಇದು ಭಾರಿ ವಿಶಿಷ್ಟವಾಗಿ ನೋಡ್ಬೋದು. ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು ನೋಡಿ ಈ ಒಂದು ಶಿರಸ್ತ್ರಾಣ ಗಮನಿಸ್ಬೋದು. ವಿಷ್ಣುವರ್ಧನ್ ಅವರ ಭಾವಚಿತ್ರ ಜೊತೆಗೆ ನಮ್ಮ ಕನ್ನಡದ ಬಾವುಟದ ಅರಿಶಿಣ ಕೆಂಪು. ಅದರೊಟ್ಟಿಗೆ ಸಾಮಾಜಿಕ ಸಂದೇಶ ಸಾರ್ತಕ್ಕಂಥ ಕಾನೂನು ಏನಿದೆ, ಶಿರಸ್ತ್ರಾಣ ಧರಿಸ್ಬೇಕು ಅನ್ನೋದನ್ನ ಅರಿವು ಮೂಡಿಸ್ಬೇಕು ಅಂತೇಳಿ
ಶಿರಸ್ತ್ರಾಣ ಧರಿಸಿ ಅಂತೇಳಿ. ಇದ್ರ ಬಗ್ಗೆ ನೀವು ಆರಕ್ಷಕರನ್ನು ಗೌರವಿಸಿ, ಜೊತೆಗೆ ಸಂಚಾರ ನಿಯಮ ಪಾಲಿಸಿ. ಅದ್ರ ಜೊತೆಗೆ ನೋಡಿ ಇದ್ರ ಬಗ್ಗೆ ನೇರವಾಗಿ ಇದು ಯಾವ ರೀತಿ ನಿಮಗೆ ಇದ್ರ ಬಗ್ಗೆ ಮಾಡ್ಬೇಕಂತ ಐಡಿಯಾ ಬಂತು? ಇದು ಹೆಂಗೆ ನೀವು ಇದನ್ನ ಐಡಿಯಾ ಉಳಿದಿದ್ದು ಇದ್ರ ಬಗ್ಗೆ? ಸರ್ ಖಂಡಿತ ಇವತ್ತು ಪ್ರತಿಯೊಬ್ಬರು ಕೂಡ ಒಂದು ಶಿರಸ್ತ್ರಾಣ ಧರಿಸಿ ನಾವು ಚಾಲನೆ ಮಾಡಿದಾಗ ನಮ್ಮ ಕುಟುಂಬ ಎಲ್ಲರ ಕುಟುಂಬ ಕೂಡ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ಕುಟುಂಬ ಅವ್ರದ್ದೇ ಆದಂಥ ಅವ್ರನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಶಿರಸ್ತ್ರಾಣ ಇಲ್ಲ ಹಾಗೆ ಹೋಗಿ ಚಾಲನೆ ಮಾಡಿದಾಗ ಅಪಘಾತಗಳು ಹೆಚ್ಚಾಗಿ ಸಾವಿಗೀಡಾಗ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಸಂಚಾರಿ ನಿಯಮ ಪಾಲಿಸಿ, ಆರಕ್ಷಕರನ್ನು ಗೌರವಿಸಿ ಮತ್ತು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಹಸಿರು ಬೆಳೆಸಿ, ಹಸಿರು ಉಳಿಸಿ, ಕನ್ನಡ ಶಾಲೆಗಳನ್ನು ಉಳಿಸಿ ಅಂತ ಏನು ಈ ಸತತವಾಗಿ 11 ವರ್ಷಗಳಿಂದ ಈ ಜಾಗೃತಿ ಮಾಡ್ಕೊತ ಬಂದಿದ್ದೀನಿ. ಸಮಸ್ತ ನಾಡಿನ ಕನ್ನಡಿಗರ ಪರವಾಗಿ ಕನ್ನಡಿಗರ ಆಶೀರ್ವಾದದೊಂದೇ ಈ ಜೀವ ಇರೋವರೆಗೂ ಕೂಡ ಇದನ್ನು ಮಾಡಲಿಕ್ಕೆ ಸದಾ ಸಿದ್ಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಧನ್ಯವಾದಗಳು ನಾಗಬಸಯ್ಯ ಅವರೇ. ಹಾಗೆ ನಮ್ಮ ನಾಗಬಸಯ್ಯ ಅವ್ರದ್ದು ಇಲ್ಲಿಗೆ ಮುಗ್ದಿಲ್ಲ. ಈ ಗಾಡಿಯ ವಿಶಿಷ್ಟತೆ ಏನಿದೆ ದ್ವಿಚಕ್ರ ವಾಹನದ್ದು, ಇಲ್ಲಿ ಮೇಲೆ ನೋಡ್ಬೋದು, ಇಲ್ಲೂ ಕೂಡ ಕನ್ನಡ ಶಾಲೆಗಳನ್ನು ಉಳಿಸಿ ಅಂತಕ್ಕಂಥದ್ದು. ನೋಡಿ ಎಷ್ಟು ದೊಡ್ಡ ಸಂದೇಶ ಅಂತಂದರೆ, ಇವತ್ತು ಒಂದು ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಇವತ್ತು LKGಯಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ವರೆಗೂ ಲಕ್ಷ ಕೋಟಿ ರೂಪಾಯಿ ಇಂಥ ಕಾಲದಲ್ಲಿ ನಮ್ಮಂಥ ಬಡವರು ಲಕ್ಷ ಕೊಟ್ಟು ಓದೋಕ್ಕಾಗಲ್ಲ. ನಾವು ಓದಬೇಕಂದ್ರೆ ಸರ್ಕಾರಿ ಶಾಲೆಗಳೇ ಇರಬೇಕು. ಸರ್ಕಾರಿ ಶಾಲೆಗಳನ್ನು ನಾವುಗಳೇ ಉಳಿಸ್ಬೇಕಾಗಿರ್ತಕ್ಕಂಥದ್ದು. ಕಾರ್ಪೊರೇಟ್ ಕಂಪನಿಯವರು ಶ್ರೀಮಂತರ ಮಕ್ಕಳು ಖಂಡಿತವಾಗಿ ಕನ್ನಡ ಶಾಲೆ ಉಳಿಸಲ್ಲ, ಕನ್ನಡ ಶಾಲೆಗೆ ಸೇರಲ್ಲ. ಆದರೆ ನಮ್ಮಂಥ ಬಡವರು ಬದುಕಬೇಕು, ವಿದ್ಯೆ ಕಲಿಬೇಕಂದ್ರೆ ನಮಗಿರೋ ಏಕೈಕ ಮಾರ್ಗ ಕನ್ನಡ ಶಾಲೆ. ಅದನ್ನು ಉಳಿಸ್ತಕ್ಕಂಥ ಇದನ್ನು ನೀವು ಹಾಕಿರೋದಕ್ಕೆ ವಿಶೇಷವಾದ ಧನ್ಯವಾದಗಳು. ಅದ್ರ ಜೊತೆಗೆ ತಾವು ಗಮನಿಸ್ಬೋದು, ನೀವು ಒಂದು ಮಾತು ಹೇಳಿದ್ರಿ, ಬನ್ನಿ ಇದು ಇದು ತಾವೇನಾ? ಹೌದು ಸರ್, ಇವೆಲ್ಲ ನಾವೇ ಸರ್. ಓ, ಇದೆಲ್ಲ ನೀವೇನಾ? ನೋಡಿ ಸ್ನೇಹಿತರೆ, ಇದರಲ್ಲಿ ನಿಜವಾದ ವಿಷ್ಣುವರ್ಧನ್ ರೂಪ ತಳೆದಿರೋ ಥರ ಅವರ ಒಂದು ಜೂನಿಯರು ತಾವು ಗಮನಿಸ್ಬೋದು. ನಾನು ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ಅವರ ರೂಪ ಯಾವ ರೀತಿ ಇದೆ ಅಂದರೆ ನಾವು ಹತ್ರಕ್ಕೆ ಬಂದು ಅಬ್ಸರ್ವ್ ಮಾಡಿದ್ರೇ ಗೊತ್ತಾಗೋದು, ಗಮನಿಸಿದ್ರೇ ಅವರು ಜೂನಿಯರ್ ಅಂತೇಳಿ. ಅವ್ರಿಗೆ ದೇವ್ರು ಯಾವ ರೀತಿ ಒಂದು ವರ ಕೊಟ್ಟಿದ್ದಾರೆ ಅಂದರೆ, ವಿಷ್ಣುವರ್ಧನ್ ಅವರ ಉಡುಗೆ ತೊಡುಗೆ ತೊಟ್ಟರೆ ಸಾಕ್ಷಾತ್ ವಿಷ್ಣುವರ್ಧನ್ ಅವರೇ ಮೈಮೇಲೆ ಬಂದಂಗೆ ಕಾಣಿಸ್ತಾರೆ. ಇದೊಂದು ಅವರಿಗೆ ದೇವ್ರು ಕೊಟ್ಟಂಥ ವರ. ಜೊತೆಗೆ ಇದು ಯಾವ ಇದರಲ್ಲಿ ಸಂದರ್ಭದಲ್ಲಿ ತೆಗೆದಂಥದ್ದು ವಿಶೇಷವಾಗಿ? ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಜಿ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಸ್ಟಾರ್ ಸುವರ್ಣದಲ್ಲಿ ಭರ್ಜರಿ ಕಾಮಿಡಿ ಇಲ್ಲಿ ಕಾರ್ಯಕ್ರಮ ಕೊಟ್ಟಂತದ್ದು. ಇದು ನೋಡಿ ನಮ್ಮ ಸಾಹಸ ಸಿಂಹ ಏನಿದೆ ಅವ್ರ ಗಾಡಿನಲ್ಲಿ ಇದು ಸಿಂಹ ನೋಡಿ, ಸಾಹಸ ಇದು ಸಿಂಹ. ಇಲ್ಲಿ ಕೂಡ ಅವರು ಸಂಚಾರ ನಿಯಮ ಪಾಲಿಸಿ ಅಂತ ಹೇಳಿ ಹಾಕಿದ್ದಾರೆ. ಜೊತೆಗೆ ಅಣ್ಣ ಇಲ್ಲದ ನಾಡು, ನಾನು ಇಲ್ಲದ ಕಾಡು. ಸಿಂಹ ಹೇಳ್ತಿರೋ ಮಾತು ಸರ್, ಇದು ಸಿಂಹ ಹೇಳ್ತಾ ಇರೋದು. ಅದು ಸಂದೇಶ ಅಂದ್ರೆ ಅದರಲ್ಲೂ ಇದೆ ನೋಡಿ ಅವ್ರದ್ದು, ಪರಿಸರ ಉಳಿಸ್ಬೇಕಂತಕ್ಕಂಥದ್ದು. ಅದಕ್ಕೂ ಕೂಡ ಇಲ್ಲಿ ಹಾಕಿದ್ದಾರೆ, ಪರಿಸರ ಉಳಿಸಿ ಅಂತಕ್ಕಂಥದ್ದು ತಾವು ಗಮನಿಸ್ಬೋದು. ಬನ್ನಿ ನಾಗಬಸಯ್ಯ ಅವರು ಎಲ್ಲ ಹಾಕಿದ್ದೀರದು ಪರಿಸರದ ಬಗ್ಗೆ ಜಾಗೃತಿ ಇಲ್ಲಿ ಹೇಳಿದ್ರಿ, ತೋರಿಸಿದ್ರಿ ನೀವು. ಪರಿಸರ ಉಳಿಸಿ ಅಂತಕ್ಕಂಥದ್ದು ಎಲ್ಲ ಹಾಕಿದ್ದೀರಿ. ಇಲ್ಲಿದೆ ಸರ್, ಬನ್ನಿ. ಇಲ್ಲಿ ಪರಿಸರ ಇದೆ ಅಂದ್ರೆ ಕಟ್ಟಾಗಿ, ಇಲ್ಲಿ ಅವ್ರದ್ದು ಕಟ್ಟಾಗಿ ಸ್ವಲ್ಪ ಅಷ್ಟು ಕಾಣ್ತಾ ಇಲ್ಲ. ಅಲ್ಲಿ ಪರಿಸರನ ಉಳಿಸಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಅವರು ಹಸಿರು ಉಳಿಸಿ, ಹಸಿರು ಉಳಿಸಿ, ಹಸಿರು ಬೆಳೆಸಿ. ಇದು ನಮ್ಮ ಬಸಯ್ಯ ಮಳಲಿಮಠ್ ಅವರು ಈಗ ಬರುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಹಂಸಿಗೆ ಹೊಡೆದು ಕಟ್ಟಾಗಿ ಟ್ಯಾಗ್ ಹಾಕಿ ಟೇಪ್ ಹಾಕಿ. ನೋಡಿ, ನಾವು ಕನ್ನಡ ರಾಜ್ಯೋತ್ಸವನ ನೀವು ಕಳೆದ ಬಾರಿ ಎಲ್ಲಿ ಆಚರಿಸಿದ್ರಿ ನಮ್ಮ ನಾಗಬಸಯ್ಯ ಅವರೇ? ಖಂಡಿತ ಸರ್, ನಾನು ಒಂದು ಕನ್ನಡ ತಾಯಿ ಹಬ್ಬ ಮಾಡಲಿಕ್ಕೆ ಸಮಸ್ತ ನಾಡಿನ ಕನ್ನಡಿಗರ ಪರವಾಗಿ ತಾಯಿ ಹಬ್ಬ ಮಾಡಲಿಕ್ಕೆ ಬೆಂಗಳೂರಿನಿಂದ ಇದೇ ದ್ವಿಚಕ್ರ ವಾಹನದಲ್ಲಿ ಇದೇ ರಥದಲ್ಲಿ ಬೆಂಗಳೂರಿನಿಂದ ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ, ಕಾನವಸಳ್ಳಿ, ಚಿಕ್ಕಜೋಗಿಹಳ್ಳಿ, ಲಿಂಬಳಿಗೆರೆ, ಗಾಣಕಟ್ಟೆ, ಉಜ್ಜನಿ, ಕೊಟ್ಟೂರು, ಕೂಡ್ಲಿಗಿ, ಹರಪನಹಳ್ಳಿ, ಹೂವಿನಡಗಲಿ, ಮುಂಡ್ರಿಗಿ, ಗದಗ, ಬೆಟಗೇರಿ, ನೆರೆಗಲ್ಲು, ಗಜೇಂದ್ರಗಡ, ಇಳಕಲ್ಲ, ಹುನಗುಂದ, ಮುದ್ದೇಬಿಹಾಳು, ತಾಳಿಕೋಟೆ ಮತ್ತು ಮುದ್ದೇಬಿಹಾಳು, ಹೂವಿನಪರಿಗೆ, ದೇವರಿಪರಿಗೆ, ಸಿಂದಗಿ, ಜೇವರ್ಗಿ, ಶಾಪುರ್, ಸುರ್ಪುರ್, ಲಿಂಗಸೂರು, ಮಸ್ಕಿ, ಸಿನ್ನೂರು, ಸಿರುಗುಪ್ಪ, ಬಳ್ಳಾರಿ, ಚಳ್ಳಕೆರೆ, ಬೆಂಗಳೂರು ಮೂಲಕವಾಗಿ ಕನ್ನಡಿಗರ ಪರವಾಗಿ ಕನ್ನಡ ತಾಯಿ ಹಬ್ಬವನ್ನು ಮಾಡ್ಕೊಂತ ಬಂದಿದ್ದೇನೆ ಸರ್. ಈ ನಿಮ್ಮೆಲ್ಲರ ಕರ್ನಾಟಕದ ಕನ್ನಡಿಗರ ಆಶೀರ್ವಾದ ಇರೋ ತನಕನೂ ಕೂಡ ಈ ಸೇವೆ ಸದಾ ಸಿದ್ಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಧನ್ಯವಾದಗಳು. ನಮಗೆ ವಿಷ್ಣುವರ್ಧನ್ ಅವ್ರನ್ನ ಮೂವಿಯಲ್ಲಿ ನೋಡಿ, ನೇರವಾಗಂತೂ ನೋಡಿಲ್ಲ. ತಮ್ಮ ಕಣ್ಣಿದೆಯಲ್ವಾ, ವಿಶೇಷವಾಗಿ ನೋಡಿ. ಒಂಚೂರು ಪ್ರವೀಣ್ ಒಂದು ಸ್ವಲ್ಪ ನಮ್ಮ ಕಣ್ಣು ನಾಗಬಸಯ್ಯ ಅವ್ರದ್ದು ಕಣ್ಣನ್ನು ಝೂಮ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಕಣ್ಣು ನಾಗರಾವು, ವಿಷ್ಣುವರ್ಧನ್ ಅವರ ನಾಗರಾವದಲ್ಲಿ ಏನಿದೆ ಆ ಕಣ್ಣು ವಿಷ್ಣುವರ್ಧನ್ದು, ಅದೇ ರೀತಿ ಅವರಿಗೆ ಒಂದು ಆ ಬೆಕ್ಕಿನ ಕಣ್ಣು ಹಂಗೆ ಅವರಿಗೆ ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಅವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ವಿಶೇಷ ಶಕ್ತಿ ಇದೆ. ಮತ್ತು ನನ್ನ ಒಂದು ಮನವಿ, ನೀವು ಒಂದು ಬರಬೇಕಾದ್ರೆ ಒಂದು ಸಾಂಗ್ ನೀವು ಫಿಲಮ್ದು ವಿಷ್ಣುವರ್ಧನ್ ಅವ್ರದ್ದು ಒಂದು ಫಿಲಮ್ ಸಾಂಗ್ ಓಡ್ತಾ ಇತ್ತು. ಹೌದು ಸರ್.
ಅದನ್ನ ಮತ್ತೆ ಹಾಕ್ಬೇಕು, ಖಂಡಿತ. ಒಂದು 2 ಹೆಜ್ಜೆ ಹಾಕ್ಬೇಕು. ನಿಮ್ಮ ಜೊತೆಗೆ ನಾನು ಒಂದು ಹೆಜ್ಜೆ ಹಾಕ್ತೀನಿ. ಸ್ನೇಹಿತರೆ, ಹಾಗೇ ಇರಿ. ಅವ್ರ ಹೆಗ್ಲ ಮೇಲೆ ಹಾಕಿರ್ತಕ್ಕಂಥ ಶಾಲ್ದೊಂದು ಇತಿಹಾಸ ಇದೆ, ಅದನ್ನ ಅವ್ರ ಬಾಯಿಂದನೇ ನಿಮಗೆ ಹೇಳಿಸ್ತೀನಿ. ಆ ಶಾಲಿನ ವಿಶೇಷ ಏನು, ಅದ್ರ ಇತಿಹಾಸ ಏನು ಅಂತಕ್ಕಂಥದ್ದು ಅವರಿಂದನೇ ಹೇಳಿಸ್ತೀನಿ. ನನ್ನ ಕನ್ನಡ ನಾಡಿನ ಸ್ನೇಹಿತರಿಗೆ ಈ ಶಾಲಿನ ಬಗ್ಗೆ ಒಂದು ಸರಳವಾಗಿ ಒಂದು ಲೈನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಅರಿಶಿಣ ಕೆಂಪು, ಈ ಅರಿಶಿಣ ಕೆಂಪು ಅನ್ನೋದೇನಿದೆ, ಮದ್ದೂರು ರಾಮಮೂರ್ತಿಯವರು, ರಾಮಮೂರ್ತಿ ಅಂತೇಳಿ ಮದ್ದೂರು ರಾಮಮೂರ್ತಿಯವರು, ಮಂಡ್ಯ ಬಳಿ ಮದ್ದೂರು ರಾಮಮೂರ್ತಿಯವರು ಈ ಶಾಲಿನ ಒಂದು ಬಣ್ಣವನ್ನು ಅನೇಕ ಹಿರಿಯ ಕನ್ನಡ ಪರ ನಾಯಕರೊಂದಿಗೆ ಚರ್ಚೆ ಮಾಡಿ ಇದನ್ನು ಅರಿಶಿಣ ಕುಂಕುಮವನ್ನು ಶಾಲನ್ನು ಇಡ್ತಾರೆ ಬಣ್ಣವನ್ನಾಗಿ. ಇವತ್ತಿಗೂ ಕೂಡ ಈ ಶಾಲೆಗೆ ಕಾನೂನು ಮಾನ್ಯತೆ ಇಲ್ಲ ಅಂದರೂ ಕೂಡ, ಸಂವಿಧಾನ ಮಾನ್ಯತೆ ಇಲ್ಲ ಅಂದರೂ ಕೂಡ, ಈ ಶಾಲಿನ ಹಿಂದೆ ಕೋಟ್ಯಾಂತರ ಕನ್ನಡಿಗರು ಒಗ್ಗಟ್ಟಾಗಿ ನಮ್ಮ ನಾಡಿನ ನೆಲ, ಜಲ, ಭಾಷೆ ಎಲ್ಲ ಕಾಪಾಡ್ತಕ್ಕಂಥ ಬೃಹತ್ ಒಂದು ಇದು ನಮಗೆ ಶಕ್ತಿಯನ್ನು ನೀಡಿರ್ತಕ್ಕಂಥದ್ದು ಈ ಅರಿಶಿಣ ಕೆಂಪಿನ ಬಾವುಟ. ಸೊ ಇದು ಇದರ ಒಂದು ಸಣ್ಣ ಇತಿಹಾಸ. ಈಗ ಇದನ್ನು ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲ ಸಮಸ್ತ ಕನ್ನಡಿಗರ ಪರವಾಗಿ ನಾನು ನಮ್ಮ ನಾಗಯ್ಯ ಮಳಲಿ ಮಠ್ರವರಿಗೆ, ಜೂನಿಯರ್ ವಿಷ್ಣುವರ್ಧನ್ ರವರಿಗೆ ಇದನ್ನು ನಿಮ್ಮೆಲ್ಲರ ಪರವಾಗಿ ಆಗ್ತಾಯಿದ್ದೀನಿ. ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲಿರಲಿ. ವಿಷ್ಣುವರ್ಧನ್ ರವರನ್ನು ನಮಗೆ ನೆನಪಿಸ್ತಾ ಅನೇಕ ಕಡೆ ಅವರ ಕಾರ್ಯಕ್ರಮಗಳನ್ನು ಕೊಡ್ತಾ, ವಿಷ್ಣುವರ್ಧನ್ ರವರ ಒಂದು ಏನಿರ್ಬೋದು ಡೈಲಾಗ್ಗಳು, ಮಾಸ್ ಡೈಲಾಗ್ಗಳನ್ನು ಹೇಳ್ತಾ ರಂಜಿಸ್ಲಿ, ಅವರಿಂದ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಒಂದು ಅಭಿಮಾನಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಅದ್ರಿಗೆ ಆಗ್ತಾ ಇದ್ದೀನಿ. ಧನ್ಯವಾದಗಳು ಸರ್. ತಮಗೂ ಮತ್ತು ಇಡೀ ಸಮಸ್ತ ನಾಡಿನ ಕನ್ನಡಿಗರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಅದರ ಜೊತೆಗೆ ನಾನು ನಿಮ್ಗೊಂದು ಮನವಿ ಮಾಡಿದ್ದೆ, ನಾನು ಬರಬೇಕಾದ್ರೆ ಇವರ ದ್ವಿಚಕ್ರ ವಾಹನದಲ್ಲಿ ಒಂದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರ ಒಂದು ಚಲನಚಿತ್ರದ ಹಾಡು ಕೂಡ ಪ್ಲೇ ಆಗ್ತಾ ಇತ್ತು. ಹಾಡನ್ನು ಮತ್ತೆ ಹಾಕಬೇಕು, 2 ಹೆಜ್ಜೆ ಹಾಕಬೇಕು, ನಿಮ್ಮ ಜೊತೆ ನಾನೊಂದು ಹೆಜ್ಜೆ ಹಾಕಬೇಕು. ನೋಡಿ, ಹೈವೇ ರೋಡಲ್ಲಿ ಅಭಿಮಾನ ನೋಡಿ, ಕನ್ನಡದ ಅಭಿಮಾನ. ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಕೊನೆಯದಾಗಿ ನಮ್ಮ ಕನ್ನಡಿಗರಿಗೆ ನಿಮ್ಮ ನಿಜಕ್ಕೂ ಕನ್ನಡ ಅಭಿಮಾನ ಅಂತಕ್ಕಂಥದ್ದು ವಿಶಿಷ್ಟವಾದ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಸಿಂಹ, ಯಾವತ್ತೂ ಪ್ರಪಂಚ ಇರೋವರೆಗೂ ಮರೆಯೋಕ್ಕಾಗದೇ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ರವರ ಮೇರು ನಟರೊಂದಿಗೆ ಗುರುಸ್ತಕ್ಕಂಥ ಕೆಲವು ನಟರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕೂಡ ಒಬ್ಬರು. ಅವರ ಮುಖಾಂತರ ನೀವು ಕನ್ನಡಾಭಿಮಾನವನ್ನು ತೋರಿಸ್ತಾ ಸಮಸ್ತ ಕನ್ನಡಿಗರಲ್ಲಿ, ಯುವಕರಲ್ಲಿ ಕನ್ನಡ ಜಾಗೃತಿ ಮೂಡಿಸ್ತಾ ಇದ್ದೀರಾ. ಕೊನೆಯದಾಗಿ ನಮ್ಮೆಲ್ಲ ಪ್ರೀತಿಯ ಕನ್ನಡಿಗರಿಗೆ, ಕೋಟ್ಯಾಂತರ ಕನ್ನಡಿಗರಿಗೆ ತಮ್ಮ ಮನದಾಳದ ಮಾತು, ನೋವು ಅಥವಾ ಏನಾದರೂ ಸಲಹೆ ಹಂಚ್ಕೊಳ್ಬೇಕು. ಖಂಡಿತ ಸರ್. ವೈರಲ್ ಕನ್ನಡಿಗ ಚಾನಲ್ ಇದೆ, ವೈರಲ್ ಕನ್ನಡಿಗ ಚಾನಲ್ ಇವತ್ತು ಏನೋ ಒಂದು ವೈರಲ್ ಕನ್ನಡಿಗ ಚಾನಲ್ ಕಡಿತ ಬಂದು ಇವತ್ತು ನಮ್ಮನ್ನು ಮತ್ತೆ ಪರಿಚಯ ಮಾಡಿಸ್ತಕ್ಕಂಥ ಇಡೀ ನಮ್ಮ ಸಮಸ್ತ ನಾಡಿನ ಕನ್ನಡಿಗರಿಗೆ ಮತ್ತೊಮ್ಮೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸರ್. ದಯಮಾಡಿ ಹೇಳ್ತೀನಿ, ಎಲ್ಲರೂ ಕೂಡ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ನಾಮಫಲಕಗಳನ್ನು ಹಾಕಿ. ಯಾಕಂದರೆ ಇರೋದು 3 ದಿನ, ಇರೋದ್ರೊಳಗೆ ಈ ನಾಡಿಗೋಸ್ಕರ ಈ ನೆಲ ಜಲ ಅಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗೋಣ, ನಾವೆಲ್ಲರೂ ಒಂದೇ ಅಂತ ಈ ಭಾವನೆಯಿಂದ ಆಮೇಲೆ ನಮ್ಮ ವೈರಲ್ ಕನ್ನಡಿಗ ಚಾನೆಲ್ಗೆ ನಿಮ್ಮ ವಿಷ್ಣುವರ್ಧನ್ ರವರ ಧ್ವನಿಯಲ್ಲಿ ಹೆಂಗೆ ಶುಭಾಶಯ ಕೋರ್ತೀರಾ ಒಂದು ವೈರಲ್ ಕನ್ನಡಿಗ ಚಾನಲ್ಗೆ? ತಮ್ಮ ಮುಖಾಂತರ ಒಂದು ವಿಷ್ಣುವರ್ಧನ್ ಅವರ ಒಂದು ಶೈಲಿಯಲ್ಲಿ, ಅವ್ರ ಶೈಲಿಯಲ್ಲಿ ಒಂದು ಶುಭಾಶಯ ಕೋರಿ. ವೈರಲ್ ಕನ್ನಡಿಗ ಏನು ಚಾನಲ್ ಇದೆ ಅದು ಎತ್ತರಕ್ಕೆ ಬೆಳೀಲಿ. ಧನ್ಯವಾದಗಳು. ಆಮೇಲೆ ಕೊನೆಯದಾಗಿ ನಿಮ್ಮ ಹತ್ರ ತಮ್ಮ ಒಂದು ಶೈಲಿನಲ್ಲಿ ಆಗಿರ್ಬೋದು, ತಾವಿದನ್ನು ಶುಭಾಶಯ ದೇವಲೋಕ ಟಿವಿಗೆ ಕೋರಬೇಕು. ನಿಜವಾಗ್ಲೂ ನೋಡಲಿಕ್ಕೆ ನೂರಾರು ದೂರದರ್ಶನಗಳಿದ್ದವು, ನಿಜವಾಗ್ಲೂ ಈ ಬೇರೆ ರೀತಿಯಲ್ಲಿ ಎಲ್ಲ ಇರ್ತವೆ. ಆದರೆ ಇದನ್ನು ನೋಡಿದಾಗ ದೇವಲೋಕ ಅಂದಾಗ ನಮಗೆ ನೆನಪಾಗದೆ ದೇವರು. ಹಾಗಾಗಿ ದೇವಲೋಕ ಟಿ ವಿ ಮಾಧ್ಯಮದವರಿಗೂ ಕೂಡ ಒಳ್ಳೆ ಎತ್ತರಕ್ಕೆ ಬೆಳೀಲಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ, ಸಮಸ್ತ ನಾಡಿನ ಕನ್ನಡಿಗರ ಪರವಾಗಿ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ಲೋಕ ಟಿ ವಿ
ವಿ ಮಾಧ್ಯಮದವರಿಗೂ ಕೂಡ ಮತ್ತೊಮ್ಮೆ ಮತ್ತೆ ಈಗ ಹೊಸದಾಗಿ ಬರ್ತಾ ಇದೆ. ಹಾಗಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ದೇವಲೋಕ ಟಿ ವಿ ಚಾನಲ್ ಕಡೆಯಿಂದ ತಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಶುಭ ಹಾರೈಸಿದ್ದೀರಿ. ಇದು ಇನ್ನೊಂದು ವಿಶೇಷ ಏನಂತಂದರೆ, ನಮ್ಮ ದೇವಲೋಕ ಟಿ ವಿಗೆ ಮೊದಲನೇ ಶುಭ ಹಾರೈಕೆ ನಮ್ಮ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯ. ಇವಾಗ ಅದನ್ನು ಮುಗಿಸ್ಕೊಂಡು ನಾವು ದೇವರ ರಾಯರ ಆಶೀರ್ವಾದವನ್ನು ತೊಗೊಂಡು ಬರಬೇಕಾದ್ರೆ ನಮಗೆ ನೇರವಾಗಿ ಇವತ್ತು ಶುಭ ಹಾರೈಸ್ತಾ ಇರ್ತಕ್ಕಂಥ ಮೊದಲನೇ ವ್ಯಕ್ತಿ ನಾಗಬಸಯ್ಯ ಮಳಲಿಮಠ್ ಡಾಕ್ಟರ್ ಜೂನಿಯರ್ ವಿಷ್ಣುವರ್ಧನ್ ಅಂತೇಳಿ ಪ್ರಸಿದ್ಧಿಯಾಗಿರ್ತಕ್ಕಂಥ ನಾಗಬಸಯ್ಯ ಮಳಲಿಮಠ್ ಅವರಿಗೆ ಮತ್ತೊಮ್ಮೆ ದೇವಲೋಕ ಟಿ ವಿ ಕಡೆಯಿಂದ ಧನ್ಯವಾದಗಳು. ಭುವನೇಶ್ವರಿ ಆರೋಗ್ಯ ಆಯಸ್ಸು ಸಕಲವನ್ನು ತಮಗೆ ಕೊಡಲಿ, ತಮ್ಮ ಕಲಾ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಜೈ ಕರ್ನಾಟಕ ಮಾತೆ.